ಅಯ್ಯೋ, ನನ್ ಕ್ಯಾಶ್ ತರದೇ ಮರ್ತೋದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 2 ಇನ್ ಯುಕೆ. ನಾನ್ ನಿಮ್ ದೀಕ್ಷಾ. ಇವತ್ ನನ್ಗೆ ಕಾಲೇಜ್ ಇರ್ಲಿಲ್ಲ, ಸೊ ಸ್ವಲ್ಪ ಲೇಟ್ ಆಗಿ ಎದ್ದಿ ಬೆಡ್ಶೀಟ್ ಎಲ್ಲ ಮಡ್ಚಿ, ಮತ್ತೆ ನನ್ ಇಂಡಿಯಾ ಇಂದ ನಾನ್ ಸ್ವಲ್ಪ ನನ್ ರೂಮ್ ಡೆಕೋರೇಷನ್ ಮಾಡಕ್ಕೆ ಸ್ವಲ್ಪ ಸ್ಟಫ್ಸ್ ತಂದಿದ್ದೆ. ಅದನ್ನೆಲ್ಲ ಎಲ್ಲೆಲ್ಲಿ ಇಡ್ಬೇಕು, ಏನೇನ್ ಮಾಡ್ಬೇಕು ಅಂತೆಲ್ಲ ಇಟ್ಬಿಟ್ಟು, ಮತ್ತೆ ನನ್ ರೂಮ್ ಎಲ್ಲ ಸ್ವಲ್ಪ ಗಿಜಿ 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 ಅಂತಿತ್ತು. ವ್ಯಾಕ್ಯೂಮ್ ತಗೊಬಂದೆ. ನನ್ ಲೈಫ್ ಅಲ್ಲಿ ನಾನು ಒಂದ್ ಸತಿನೂ ವ್ಯಾಕ್ಯೂಮ್ ಯೂಸ್ ಮಾಡಿರ್ಲಿಲ್ಲ. ಇಲ್ಲಿ ಯೂಸ್ ಮಾಡೋಣ ಅನ್ಕೊಂಡ್ ತಗೊಬಂದ್ ಮಾಡ್ತಿದ್ದೆ. ಹಂಗೆ ಸ್ವಲ್ಪ ಅದ್ರ ಜೊತೆ ಡಾನ್ಸ್ ಮಾಡಿ ಆಮೇಲೆ ಯೋಚನೆ ಮಾಡಿದೆ ಗ್ರಾಸರೀಸ್ ಇರ್ಲಿಲ್ಲ ಅಂತ. ಸೊ ಗ್ರೋಸರೀಸ್ ತರೋಣ ಅಂತ ಹೋಗ್ತಿದ್ದೆ. ಅರ್ಧ ದೂರ ಹೋದ್ಮೇಲೆ ಗೊತ್ತಾಯ್ತು, ಅಯ್ಯೋ ನನ್ ಕ್ಯಾಶೇ ತಂದಿಲ್ಲ ಅಂತ. ಆದ್ರೂ ಪರವಾಗಿಲ್ಲ, ಅರ್ಧ ದೂರ ಬಂದ್ಬಿಡಿದೀನಲ್ಲ ಅಂತ ಹಂಗೆ ಮುಂದೆ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗ್ಬೇಕಾದ್ರೆ ನನ್ ಸರೌಂಡಿಂಗ್ ನ ನೋಡ್ಬಿಟ್ಟು ನನಗೆ ವಾವ್ ಅನ್ನಿಸ್ತು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಶಾಪಿಗೆ ಹೋದೆ. ಶಾಪಿಗೆ ಹೋದ್ಮೇಲೆ ಏನೇನ್ ಐಟಮ್ಸ್ ಬೇಕೋ ಎಲ್ಲ ತಗೊಂಡೆ. ಪಾಪ ನನ್ ಫ್ರೆಂಡ್ ಪೇ ಮಾಡ್ದ. ಏನೇನ್ ಐಟಮ್ಸ್ ತಗೊಂಡೆ ಅಂದ್ರೆ, 1 ಪೌಂಡ್ ಬ್ರೆಡ್ ತಗೊಂಡೆ, ಮತ್ತೆ ಮಿಲ್ಕ್ ತಗೊಂಡೆ. ರೂಮಿಗೆ ಹೋಗಿ ಬ್ರೆಡ್ ಜಾಮ್ ತಿನ್ಬೇಕಾದ್ರೆ ನನ್ ಮಗಳು ನನಗೆ ತುಂಬಾನೇ ಜ್ಞಾಪನ ಬಂದ್ಲು. ಸೊ ಅವಳಿಗೆ ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡೋ ಅಷ್ಟ್ರಲ್ಲಿ ನೈಟ್ ಆಗಿತ್ತು. ನೈಟಿಗೆ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಅಡ್ಗೆ ಮನೆಗೆ ಹೋಗಿ ಅನ್ನಕ್ಕಿಟ್ಬೇಕಾದ್ರೆ ಯೋಚನೆ ಮಾಡಿದೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ. ಸೊ ನನ್ ಲೈಫ್ ಅಲ್ಲೇ ನನ್ ಫಸ್ಟ್ ಟೈಮ್ ಪುಳಿಯೋಗರೆ ಮಾಡ್ಕೊಂಡೆ. ಚಂದ ಬಂದಿತ್ತು. ಹಂಗೆ ಬಿಸಿನೀರ್ ಕಾಯಿಸ್ಕೊಂಡು ಸೀದಾ ರೂಮಿಗೆ ಎತ್ಕೊಂಡು ಹೋಗಿ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ತಿಂದ್ ಮುಗಿಸ್ದೆ. ನನ್ ಇವತ್ತಿನ ದಿನ ಸ್ವಲ್ಪ ಬೋರಿಂಗ್ ಆಗೇ ಇತ್ತು, ಬಿಕಾಸ್ ನಾನು ಈಚೆ ಎಲ್ಲೂ ಹೋಗಿಲ್ಲ. ನಾಳೆ ಈಚೆ ಹೋಗ್ತೀನಿ. ಸೊ ನಾಳೆ ಸಿಗುವ. ಬೈ ಬೈ. ಫಾಲೋ ಫಾರ್ ಮೋರ್ ವಿಡಿಯೋಸ್.